ಸೊ ಎಸ್ಟರ್ಡೇ ಕ್ಲಾಸಲ್ಲಿ ನಾನು ಸಿಂಪಲ್ ಪ್ರಾಡಕ್ಟ್ಸ್ಗಳನ್ನು ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಸಿಂಪಲ್ ಪ್ರಾಡಕ್ಟ್ಸ್ ಅಂತಂದರೆ ಏನು, ಅದಕ್ಕೆ ಯಾವುದೇ ರೀತಿಯಾದಂಥ ವೇರಿಯೇಷನ್ಸ್ಗಳು ಇರೋದಿಲ್ಲ. ಅಂತಂದರೆ ಫಾರ್ ಎಕ್ಸಾಂಪಲ್ ಕಲರ್ಸ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ರೈಟ್. ಸೊ ಇದು ಯಾವುದೂ ಇರೋದಿಲ್ಲ, ಸಿಂಪಲ್ ಪ್ರಾಡಕ್ಟ್ಸ್, ರೈಟ್. ತುಂಬ ಸಿಂಪಲ್ ಆಗಿರ್ತವೆ, ಒಂದೇ ಪ್ರಾಡಕ್ಟ್ ಇರುತ್ತೆ, ರೈಟ್. ಸೊ ಇವನ್ನ ನಾವು ಸಿಂಪಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ರೈಟ್. ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಂತ ತೊಗೊಳ್ರಿ, ಫ್ಲಿಪ್ಕಾರ್ಟ್ ಅಂತ ತೊಗೊಳ್ರಿ. ಸೊ ಅಲ್ಲಿ ಯಾವುದಾದ್ರೂ ಒಂದು ಶರ್ಟ್ಸ್ ಒಂದು ಬೈ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ನಮಗೆ ವೇರಿಯೇಷನ್ಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ಸೈಜ್ ಆಗಿರ್ಬೋದು, ರೈಟ್. ದೆನ್ ಕಲರ್ ಆಗಿರ್ಬೋದು, ರೈಟ್. ಸೊ ಈ ರೀತಿ ನಮಗೆ ವೇರಿಯೇಷನ್ಸ್ಗಳಿರ್ತವೆ. ಸೊ ಈ ವೇರಿಯೇಷನ್ಸ್ ಇರೋ ಪ್ರಾಡಕ್ಟ್ಸ್ಗಳನ್ನು ನಾವು ವೇರಿಯೇಬಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೇರಿಯೇಬಲ್ ಪ್ರಾಡಕ್ಟ್ಸ್, ರೈಟ್. ಸಿಂಪಲ್ ಆಗೇನು ವೇರಿಯೇಷನ್ಸ್ಗಳಿರ್ತವೆ. ಆ ವೇರಿಯೇಷನ್ಸ್ಗಳಿರೋ ಪ್ರಾಡಕ್ಟ್ಸ್ಗಳನ್ನು ನಾವೇನಂತ ಕರಿತೀವಿ? ವೇರಿಯೇಬಲ್ ಪ್ರಾಡಕ್ಟ್ಸ್, ಸಿಂಪಲ್, ರೈಟ್. ಸೊ ನಿನ್ನೆ ನಾವು ಆ್ಯಡ್ ಮಾಡಿದ್ದೇನು? ಸಿಂಪಲ್ ಪ್ರಾಡಕ್ಟ್ಸ್. ಇವತ್ತು ನಾವು ಆ್ಯಡ್ ಮಾಡೋದೇನು? ವೇರಿಯೇಬಲ್ ಪ್ರಾಡಕ್ಟ್ಸ್. ಸೊ ಈ ವೇರಿಯೇಬಲ್ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಂತಂದರೆ ಫಸ್ಟು ನಾವು ವೇರಿಯೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು, ರೈಟ್. ಸೊ ಅದು ಪ್ರಾಡಕ್ಟ್ಸ್ ಬೇಸ್ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಇನ್ ಕೇಸ್ ನೀವು ಎಲೆಕ್ಟ್ರಾನಿಕ್ಸ್ ಏನಾದರೂ ಮಾಡ್ತಿದ್ರಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಗೆ ಅಗೈನ್ ವೇರಿಯೇಷನ್ಸ್ಗಳು ಏನು ಬೇಕಾದರೂ ಇರ್ಬೋದು. ಕಲರ್ ಇರ್ಬೋದು, ಓಕೆ, ರ್ಯಾಮ್ ಇರ್ಬೋದು. ಸೊ ಇವೆಲ್ಲವೂ ಕೂಡ ವೇರಿಯೇಷನ್ಸ್, ರೈಟ್. ಸೊ ಫಸ್ಟ್ ನೀವೇನು ಮಾಡಬೇಕು? ಜಸ್ಟ್ ನಿಮ್ಮ ಒಂದು ವರ್ಡ್ಪ್ರೆಸ್ ಸೈಟಿಗೆ ಹೋಗಬೇಕು. ಸೊ ಲೆಟ್ ಮೀ ಲಾಗ್ ಇನ್ ಟು ಮೈ ವರ್ಡ್ಪ್ರೆಸ್ ಸೈಟ್. ನೆನ್ಪಿಟ್ಕೊಳ್ಳಿ, ನೀವು ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟ್ ನೀವು ಕಾಮರ್ಸನ್ನು ಬೆಟರ್ ವೇಯಲ್ಲಿ ಏನು ಮಾಡಬೇಕಾಗತ್ತೆ? ಸೆಟ್ ಮಾಡಬೇಕಾಗತ್ತೆ, ರೈಟ್. ಸೊ ಬೆಟರ್ ವೇಯಲ್ಲಿ ಸೆಟ್ ಮಾಡಬೇಕಾಗತ್ತೆ ಅಕಾರ್ಡಿಂಗ್ ಟು ಯುವರ್ ಸ್ಟೋರ್ ಅಥವಾ ನಿಮ್ಮ ಕ್ಲೈಂಟ್ ಸ್ಟೋರ್ ಏನಿರುತ್ತೆ ಅಲ್ವಾ. ಸೊ ಅದ್ರ ಬೇಸ್ ಮೇಲೆ ನೀವೇನು ಮಾಡಬೇಕಾಗುತ್ತೆ? ನಿಮ್ಮ ಸ್ಟೋರನ್ನು ಸೆಟಪ್ ಮಾಡಬೇಕಾಗತ್ತೆ. ಸೊ ಅದ್ರ ಬೇಸಲ್ಲೇ ನಿಮ್ಮ ಕಂಪ್ಲೀಟ್ ಎಂಟೈರ್ ಸೈಟ್ ಏನಿರುತ್ತೆ ಅಲ್ವಾ ಅದು ಡಿಸೈನ್ ಆಗೋದು. ಫಾರ್ ಎಕ್ಸಾಂಪಲ್ ಇಫ್ ಇನ್ ಕೇಸ್ ನಿಮ್ದು ಯಾವುದೋ ಒಂದು ಬಟ್ಟೆದಿರುತ್ತೆ, ನೀವು ಯಾವುದೋ ಡಮ್ಮಿ ಅಡ್ರೆಸ್ಸನ್ನು ಕೊಟ್ಟಿರ್ತೀರಾ, ಬಟ್ ನಿಮ್ಮ ಸೈಟ್ ಲೈವಲ್ಲಿ ಇರುತ್ತೆ. ಸೊ ಆವಾಗ ಏನಾಗುತ್ತೆ? ನಿಮ್ಮ ಸೈಟ್ ಗೂಗಲ್ ಅವ್ರು ಏನು ಸಸ್ಪೆಂಡ್ ಮಾಡೋ ಚಾನ್ಸಸ್ ಹೈ ಇರುತ್ತೆ. ಸೊ ಮೇಕ್ ಶೋರ್ ಏನೆಲ್ಲ ನೀವು ಅಡ್ರೆಸ್ಗಳನ್ನು ಕೊಡ್ತೀರಾ ಅದು ನಿಮ್ಮ ಸ್ಟೋರಿನ ಒರಿಜಿನಲ್ ಅಡ್ರೆಸ್ ಆಗಬೇಕು, ರೈಟ್. ಸೊ 1 second. So it's taking a lot of time. ವೇರಿಯೇಬಲ್ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಂತಂದರೆ ಫಸ್ಟು ವೇರಿಯೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು, ರೈಟ್. ಸೊ ಈ ವೇರಿಯೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟು ಆಟ್ರಿಬ್ಯೂಟ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು, ರೈಟ್. ಆಟ್ರಿಬ್ಯೂಟ್ಸ್ ನಥಿಂಗ್ ಬಟ್ ಅದು ನಿಮ್ಮ ಪ್ರಾಡಕ್ಟ್ ಮೇಲೆ ಹೋಗುತ್ತೆ. ಯಾವ ಕೈಂಡ್ ಆಫ್ ಪ್ರಾಡಕ್ಟ್ಸ್ಗಳನ್ನು ನೀವು ಸೆಲ್ ಮಾಡ್ತಿದ್ದೀರಾ ನಿಮ್ಮ ಸೈಟಲ್ಲಿ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಕ್ಲಾತಿಂಗ್ ಆದರೆ ಕಲರ್, ಸೈಜ್. ಇಫ್ ಇನ್ ಕೇಸ್ ಬೇರೆ ಏನಾದರೂ ಆದರೆ, ಫಾರ್ ಎಕ್ಸಾಂಪಲ್ ಸೆಲ್ ಫೋನ್ ಆದರೆ ಲೈಕ್ ರ್ಯಾಮ್, ಕಲರ್, ಈ ರೀತಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಕ್ಲಾತಿಂಗ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ, ರೈಟ್. ಸೊ ಅದಕ್ಕೋಸ್ಕರ ಫಸ್ಟ್ ನಾವೇನು ಮಾಡಬೇಕು? ಆಟ್ರಿಬ್ಯೂಟ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಸೊ ಆಟ್ರಿಬ್ಯೂಟ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಪ್ರಾಡಕ್ಟ್ಸ್ ಅಂಡರಲ್ಲಿ ಆಟ್ರಿಬ್ಯೂಟ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಶೋರ್ ಇದನ್ನು ನ್ಯೂ ಟ್ಯಾಬಲ್ಲಿ ಓಪನ್ ಮಾಡಿ. ಸೊ ದಟ್ ಆಗ್ಲಾಗ ನೀವು ಬ್ಯಾಕ್ ಬಂದು ನಿಮ್ಮ ಡ್ಯಾಶ್ಬೋರ್ಡ್ಗೆ ಹೋಗೋದು ಅಥವಾ ಆಟ್ರಿಬ್ಯೂಟ್ ಪೇಜಿಗೆ ಹೋಗೋದು ಈ ರೀತಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಬೇಸಿಕಲಿ ನ್ಯೂ ಟ್ಯಾಬಲ್ಲಿ ಓಪನ್ ಮಾಡಿ. ಸೊ ಎಲ್ರಿಗೂ ನನ್ನ ವಾಯ್ಸ್ ಕೇಳಿಸ್ತಿದೆ, ರೈಟ್. ಆ್ಯಂಡ್ ಸ್ಕ್ರೀನ್ ಕಾಣಿಸ್ತಿದೆ, ರೈಟ್. ಚಾಟ್ ಮಿ ಒನ್ಸ್. ಯಾ, ಚಲೋ. ಸೊ ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಆಟ್ರಿಬ್ಯೂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ.
ಸೊ ಇಲ್ಲಿ ನೀವು ನೋಡ್ಬೋದು ನೇಮ್ ಇರುತ್ತೆ, ಅಂತಂದರೆ ಆಟ್ರಿಬ್ಯೂಟ್ ನೇಮನ್ನು ಕೊಡಬೇಕು. ಸೊ ಫಾರ್ ಎಕ್ಸಾಂಪಲ್ ಕಲರ್ ಕೊಡ್ತೀನಿ ನಾನು. ಸ್ಲಗ್ಗನ್ನು ನೀವು ಬೇಕಿದ್ರೆ ಇಗ್ನೋರ್ ಮಾಡ್ಬೋದು, ಆರ್ ಎಲ್ಸ್ ಇದೇ ನೇಮನ್ನು ಕೂಡ ನೀವು ಸ್ಲಗ್ಗಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆ, ಆಫ್ಟರ್ ದಟ್ ಡಿಫಾಲ್ಟ್ ಶಾರ್ಟ್ ಆರ್ಡರ್ ಅಂತ ಇರುತ್ತೆ. ಸೊ ನೇಮ್ ಮೇಲೇ ಕೊಡಿ. ದೆನ್ ಆ್ಯಡ್ ಆಟ್ರಿಬ್ಯೂಟ್. ಸೊ ಆಟ್ರಿಬ್ಯೂಟ್ ಮೇಲೆ ಕ್ಲಿಕ್ ಮಾಡಿದಾಗ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಆಟ್ರಿಬ್ಯೂಟ್ ಕ್ರಿಯೇಟ್ ಆಗುತ್ತೆ. ಸಿ ಕಲರ್. ಓಕೆ, ಸೊ ದೆನ್ ನೆಕ್ಸ್ಟ್ ಆಟ್ರಿಬ್ಯೂಟ್ ಫಾರ್ ಎಕ್ಸಾಂಪಲ್ ಸೈಜ್. ಓಕೆ, ಯಾವ ಸೈಜ್ ಅನ್ನೋದು ಒಂದು ಆಟ್ರಿಬ್ಯೂಟ್. ಸೊ ಅಗೇನ್ ಇದನ್ನು ನಾನು ಸ್ಲಗ್ಗಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ದೆನ್ ನೇಮ್ ಬೇಸ್ ಮೇಲೆ ನಾನು ತೊಗೊಳ್ತೀನಿ. ಸೊ ನೀವು ಆರ್ ಎಲ್ಸ್ ಕಸ್ಟಮ್ ಆರ್ಡರಿಂಗ್ ಅಂತ ಇದ್ದರೆ ಹಾಗೆ ಕೂಡ ನೀವು ಬಿಡ್ಬೋದು. ಸೊ ದೆನ್ ಆ್ಯಡ್ ಆಟ್ರಿಬ್ಯೂಟ್. ಸಿ ಕಲರ್ ಬಂದಿದೆ, ಆ್ಯಂಡ್ ಇನ್ನೊಂದು ಫ್ಯೂ ಸೆಕೆಂಡ್ಸಲ್ಲಿ ಸೈಜ್ ಕೂಡ ಬಂದಿದೆ, ರೈಟ್? ಸೊ ನಾವಿವಾಗ ಆಟ್ರಿಬ್ಯೂಟ್ಸ್ಗಳನ್ನು ಆ್ಯಡ್ ಮಾಡಿದ್ದೇವೆ. ಆಟ್ರಿಬ್ಯೂಟ್ಸ್ ಅಂದರೆ ಏನು? ಕಲರ್, ಸೈಜ್. ಬಟ್ ಈ ಕಲರಲ್ಲಿ ಯಾವ್ಯಾವ ಕಲರಲ್ಲಿ ನಮ್ಮ ಒಂದು ಟೀ ಶರ್ಟ್ ಅಥವಾ ನಮ್ಮ ಒಂದು ಕ್ಲಾತ್ ಯಾವ ಕಲರಲ್ಲಿ ಅವೈಲೇಬಲ್ ಇದೆ ಅನ್ನೋದು ಕೂಡ ನಾವು ಆ್ಯಡ್ ಮಾಡಬೇಕು. ಅಗೇನ್ ಸೈಜಲ್ಲೂ ಕೂಡ ಯಾವ ಸೈಜಲ್ಲಿ ಅವೈಲೇಬಲ್ ಇದೆ ಆ ಪರ್ಟಿಕ್ಯುಲರ್ ಟೀ ಶರ್ಟ್ ಅನ್ನೋದನ್ನು ಕೂಡ ನಾವು ಆ್ಯಡ್ ಮಾಡಬೇಕು, ರೈಟ್? ಸೊ ಕಲರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಕಾನ್ಫಿಗರ್ ಟರ್ಮ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಕಾನ್ಫಿಗರ್ ಟರ್ಮ್ಸ್. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕಲರಲ್ಲಿ ಯಾವ ಕಲರ್ ಅವೈಲೇಬಲ್ ಇದೆ ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ತೊಗೊಳ್ತೀನಿ ನಾನು ಫಸ್ಟ್, ರೈಟ್? ಆ್ಯಡ್ ನ್ಯೂ ಕಲರ್. ಅದಾದಮೇಲೆ ರೆಡ್ಡಲ್ಲಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ರೈಟ್? ಸೊ ರೆಡ್. ಸೊ ಇಫ್ ಇನ್ ಕೇಸ್ ಬೇರೆ ಕಲರ್ ಇದ್ದರೆ, ಫಾರ್ ಎಕ್ಸಾಂಪಲ್ ವೈಟ್, ಬ್ಲ್ಯಾಕ್, ಸೊ ಈ ರೀತಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವೈಟ್ ತೊಗೊಳ್ತಿದ್ದೀನಿ ನಾನಿಲ್ಲಿ. ಸೊ ದೆನ್ ಆ್ಯಡ್ ನ್ಯೂ ಕಲರ್. ಸೊ ಕಲರ್ ಅನ್ನೋದು ಆಟ್ರಿಬ್ಯೂಟ್. ಆ ಕಲರಲ್ಲಿ ಎಷ್ಟು ಕಲರ್ಸ್ಗಳ ಇದ್ದಾವೆ ಅನ್ನೋದು ನಾವು ಆ್ಯಡ್ ಮಾಡ್ತೀವಿ, ರೈಟ್? ಅವನ್ನೆಲ್ಲ ನಾವು ವೇರಿಯೇಷನ್ಸ್ ಅಂತ ಕರಿತೀವಿ, ರೈಟ್? ಸೊ ಕಲರ್ ಆ್ಯಡ್ ಮಾಡಿದ್ದಾಯಿತು. ಸೊ ನಾವು ಸೈಜನ್ನು ಕೂಡ ಆ್ಯಡ್ ಮಾಡಬೇಕು, ರೈಟ್? ಸೊ ಗೋ ಬ್ಯಾಕ್. ಇಲ್ಲಿ ಸೈಜ್ ಆಪ್ಷನ್ ಇರುತ್ತೆ, ರೈಟ್? ಸೊ ದೆನ್ ಕಾನ್ಫಿಗರ್ ಟರ್ಮ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಅದಾದಮೇಲೆ ಇಲ್ಲಿ ಯಾವ ಸೈಜಲ್ಲಿ ಕ್ಲಾತ್ ಅನ್ನೋದು ಅವೈಲೇಬಲ್ ಇದೆ. ಓಕೆ, ಆ ಪರ್ಟಿಕ್ಯುಲರ್ ಟೀ ಶರ್ಟ್ ಅಥವಾ ಎಲ್ಲ ಸೈಜನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಆಫ್ಟರ್ ದಟ್ ನೀವು ಸ್ಟೋರಲ್ಲಿ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಬಂದಾಗ ನೀವಲ್ಲಿ ಚೂಸ್ ಮಾಡ್ಬೋದು, ರೈಟ್? ಸೊ ನಾನಿಲ್ಲಿ ಸ್ಮಾಲ್ ಮೆನ್ಷನ್ ಮಾಡ್ತೀನಿ. ಸೊ ಜಸ್ಟ್ ನಾನು ಲೆಟರ್ ಇಟ್ಟಿದ್ದೀನಿ ಅಷ್ಟೇ, ಸ್ಮಾಲ್ ಅಂತ. ಆಫ್ಟರ್ ದಟ್ ಎಕ್ಸ್ಟ್ರಾ ಸ್ಮಾಲ್ ಇದ್ದರೆ ಎಕ್ಸ್ಟ್ರಾ ಸ್ಮಾಲ್, ಮೀಡಿಯಮ್, ಎಕ್ಸ್ಟ್ರಾ ಲಾರ್ಜ್. ಸೊ ನಿಮಗೆ ಏನು ಬೇಕೋ ಅವೆಲ್ಲವೂ ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ದೆನ್ ಮೀಡಿಯಮ್, ರೈಟ್? ಆಫ್ಟರ್ ದ್ಯಾಟ್ I'll add large. ಓಕೆ, ಸೊ ಆ್ಯಡ್ ನ್ಯೂ ಕಲರ್. ಸೊ ಇಲ್ಲಿ ನನಗೇನಾಯಿತು, ನಾನು ಆಟ್ರಿಬ್ಯೂಟ್ಸ್ಗಳನ್ನು ಕ್ರಿಯೇಟ್ ಮಾಡಿದೆ, ರೈಟ್? ಆಟ್ರಿಬ್ಯೂಟ್ಸ್, ಕಲರ್, and then size, right? So after that color and size create ಮಾಡಿದ್ದಾದಮೇಲೆ ವೇರಿಯೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ವಿ, ರೈಟ್? ಸೊ ಕಲರ್ ಮೇಲೆ ಹೋಗಿ ನೀವು ಅಲ್ಲಿ ಕಾನ್ಫಿಗರ್ ಟರ್ಮ್ಸ್ ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವೇರಿಯೇಷನ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಸಿಂಪಲ್. ಸೊ ನೀವಿಲ್ಲಿ ಆಟ್ರಿಬ್ಯೂಟ್ಸ್ ಆ್ಯಂಡ್ ವೇರಿಯೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡಬೇಕು. ಸಿಂಪಲ್. ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕು. ಸೊ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಂತಂದರೆ ಗೋ ಟು ಯುವರ್ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್. ಸೊ ಪ್ರಾಡಕ್ಟ್ಸ್ ಅಂಡರಲ್ಲಿ ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ನೆನ್ನೆ ಏನು ಇಂಟರ್ಫೇಸ್ ತೋರಿಸಿದ್ದೆ ಅದೇ ಇಂಟರ್ಫೇಸ್ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ಸೊ ಜಸ್ಟ್ ನಾನಿಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ರೋಡ್ಸ್ಟರ್ ಮೆನ್ ಟೀ ಶರ್ಟ್. ಓಕೆ, ಸೊ ಇದೇನು ನಿಮ್ಮ ಪ್ರಾಡಕ್ಟಿನ ನೇಮ್, ಟೈಟಲನ್ನು ನೀವು ಮೆನ್ಷನ್ ಮಾಡಬೇಕು.
ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಇಲ್ಲೊಂದು ಶಾರ್ಟ್ ಡಿಸ್ಕ್ರಿಪ್ಷನ್ ಇರುತ್ತೆ. ಶಾರ್ಟ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಪ್ರಾಡಕ್ಟಿನ ಮೇನ್ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅಲ್ವಾ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಸೊ ನಾನಿಲ್ಲಿ ಜಸ್ಟ್ ಸಮ್ ಲೈಕ್ ಡಿಸ್ಕ್ರಿಪ್ಷನನ್ನು ತೊಗೊಳ್ಳೋಕ್ಕೋಸ್ಕರ ಜಸ್ಟ್ ಯಾವುದಾದ್ರೂ ಒಂದು ಇಮೇಜ್ ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಡೀಟೇಲ್ಸ್. ಓಕೆ, ಆ್ಯಂಡ್ ಐ ವಿಲ್ ಗೋ ಬ್ಯಾಕ್. ಸೊ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಅಗೈನ್ ಟೈಮ್ ಸೇವ್ ಮಾಡೋಕ್ಕೋಸ್ಕರ ಇಲ್ಲೂ ಕೂಡ ನಾನು ಅದನ್ನೇ ಮೆನ್ಷನ್ ಮಾಡ್ತೀನಿ, ರೈಟ್. ಸೊ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ನಿನ್ನೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಶಾರ್ಟ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಪ್ರಾಡಕ್ಟಿನ ಮೇನ್ ಡಿಸ್ಕ್ರಿಪ್ಷನನ್ನು ಬರೀಬೇಕು. ಅಡಿಷ್ನಲ್ ಏನೇ ಡಿಸ್ಕ್ರಿಪ್ಷನ್ ಇದ್ದರೂ ಅದನ್ನು ನೀವು ಇಲ್ಲಿ ಫಸ್ಟ್ ಡಿಸ್ಕ್ರಿಪ್ಷನ್ ಬರುತ್ತೆ ಅಲ್ವಾ ಅಲ್ಲಿ ನೀವು ಬರ್ಕೋಬೋದು. ಆಫ್ಟರ್ ದಟ್ ಇಲ್ಲಿ ಪ್ರಾಡಕ್ಟ್ ಡಾಟಾ ಅಂತ ಇದೆ. ಓಕೆ, ಸೊ ನಮ್ಮ ಪ್ರಾಡಕ್ಟ್ಸ್ಗೆ ಇವಾಗ ವೇರಿಯೇಷನ್ಸ್ ಇರೋದ್ರಿಂದ ನಾವು ಈ ಸಿಂಪಲ್ ಪ್ರಾಡಕ್ಟನ್ನು ವೇರಿಯೇಬಲ್ ಪ್ರಾಡಕ್ಟಾಗಿ ಏನು ಮಾಡಬೇಕು, ಚೇಂಜ್ ಮಾಡಬೇಕು. ಓಕೆ, ವೇರಿಯೇಬಲ್ ಪ್ರಾಡಕ್ಟಾಗಿ ಚೇಂಜ್ ಮಾಡಬೇಕು. ಸೊ ಇನ್ವೆಂಟ್ರಿ ಬರುತ್ತೆ, SKU ನಂಬರ್, ಸ್ಟಾಕ್ ಕೀಪ್ ಯೂನಿಟ್ ನಂಬರ್. ಸೊ ಒಂದು ಯೂನಿಕ್ ನಂಬರ್, ಆ ಯೂನಿಕ್ ನಂಬರ್ ಇದ್ದರೆ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು, ರೈಟ್. ಅದಾದಮೇಲೆ ಸ್ಟಾಕ್ ಮ್ಯಾನೇಜ್ಮೆಂಟನ್ನು ನೀವು ಮಾಡ್ತೀರಾ ಅಂತ ಅಂದರೆ ಸ್ಟಾಕ್ ಮ್ಯಾನೇಜ್ಮೆಂಟನ್ನು ಮಾಡ್ಬೋದು. ಸೊ ಟೋಟಲ್ ಕ್ವಾಂಟಿಟಿ, ಆ ಟಿ ಶರ್ಟ್, ಆ ಪೀಸ್ ಎಷ್ಟಿದ್ದಾವೆ ಅಷ್ಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ದೆನ್ ಅಲೋ ಮೇಲೆ ಕ್ಲಿಕ್ ಮಾಡಿ. ಸ್ಟೋರ್ ವೈಡ್ ಥ್ರೆಶೋಲ್ಡ್ ಅಂತಂದರೆ ಎಷ್ಟು ಪೀಸ್ ಲಾಸ್ಟಲ್ಲಿ ಎಷ್ಟು ಪೀಸ್ ಉಳಿದಾಗ ನಿಮಗೆ ನೋಟಿಫಿಕೇಷನ್ ಬರಬೇಕು. ಸೊ ಫಾರ್ ಎಕ್ಸಾಂಪಲ್ 10 ಅಂತ ಅಂದ್ಕೊಳ್ಳೋಣ. ಸೊ ದಟ್ ಓನರ್, ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಓನರ್ ಅಥವಾ ಆ ಪರ್ಟಿಕ್ಯುಲರ್ ಸ್ಟೋರ್ ಓನರ್ ಏನು ಮಾಡ್ತಾರೆ, ಅವರ ಒಂದು ವೇರ್ ಹೌಸ್ ಏನಿರುತ್ತೆ, ಸ್ಟೋರ್ ರೂಮ್ಗೆ ಏನಿರುತ್ತೆ, ಆ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ರೀಲೋಡ್ ಮಾಡ್ತಾರೆ, ರೀಸ್ಟೋರ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಸೊ ಒನ್ಸ್ ಇಟ್ಸ್ ಡನ್, ಅಗೇನ್ ಶಿಪ್ಪಿಂಗ್, ರೈಟ್. ಶಿಪ್ಪಿಂಗ್ ಆಪ್ಷನ್ಸ್, ವೆಯ್ಟ್, ಡೈಮೆನ್ಷನ್ಸ್ ನೀವು ಮೆನ್ಷನ್ ಮಾಡ್ಬೋದು. ಸೊ ದೆನ್ ಶಿಪ್ಪಿಂಗ್ ಕ್ಲಾಸಸ್, ಶಿಪ್ಪಿಂಗ್ ಕ್ಲಾಸನ್ನು ನೀವು ಮೆನ್ಷನ್ ಮಾಡ್ಬೋದು. ಓಕೆ, ಸೊ ನಾವ್ ಇಲ್ಲಿ ಆ್ಯಸ್ ಫಾರ್ ನಾವು ಲಿಂಕ್ಡ್ ಪ್ರಾಡಕ್ಟ್ಸನ್ನು ಬಿಡಿ. ಓಕೆ, ಸೊ ಇಲ್ಲಿ ಆಟ್ರಿಬ್ಯೂಟ್ಸ್ ಆ್ಯಂಡ್ ವೇರಿಯೇಷನ್ಸ್ ಅಂತ ಇರುತ್ತೆ. ಸೊ ಫಸ್ಟ್ ನಾವೇನು ಮಾಡಬೇಕು, ಗೋ ಟು ವೇರಿಯೇಷನ್ಸ್, ಗೋ ಟು ಆಟ್ರಿಬ್ಯೂಟ್ಸ್. ಆಟ್ರಿಬ್ಯೂಟ್ಸ್ಗೆ ಹೋದಾಗ ಸೊ ನಾವಲ್ಲೇನು ಆಟ್ರಿಬ್ಯೂಟ್ಸ್ಗಳನ್ನು ಆ್ಯಡ್ ಮಾಡಿದ್ವಿ, ರೈಟ್, ಆ ಆಟ್ರಿಬ್ಯೂಟ್ಸ್ಗಳು ಇಲ್ಲಿ ಬರ್ತವೆ. ಸೊ ಇಲ್ಲಿ ಆ್ಯಡ್ ಎಕ್ಸಿಸ್ಟಿಂಗ್ ಅಂತ ಇರುತ್ತೆ. ಎಕ್ಸಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ಇಲ್ಲಿ ನಾವು ಕ್ರಿಯೇಟ್ ಮಾಡಿದಂಥ ಆಟ್ರಿಬ್ಯೂಟ್ಸ್ಗಳು ಬರ್ತವೆ. ಸೊ ಯು ಕ್ಯಾನ್ ಚೂಸ್. ಕಲರ್ ಮಾತ್ರ ಬೇಕು ಅಂದರೆ ಕಲರ್ ಮಾತ್ರ ಚೂಸ್ ಮಾಡ್ಕೊಳ್ಳಿ. ಸೈಜು ಕಲರ್ ಎರಡೂ ಬೇಕು ಅಂತಂದರೆ ಸೈಜು ಕಲರ್ ಎರಡೂ ಚೂಸ್ ಮಾಡ್ಕೊಳ್ಳಿ, ರೈಟ್. ಇಲ್ಲಿ ಸೈಜು ಬಂದಿದೆ, ಕಲರು ಬಂದಿದೆ. ಸೊ ದೆನ್ ವ್ಯಾಲ್ಯೂಸ್ ಅಂತಂದರೆ ವೇರಿಯೇಷನ್ಸ್. ಕಲರ್ ಯಾವ್ದ್ಯಾವ್ದಿತ್ತು, ಫಾರ್ ಎಕ್ಸಾಂಪಲ್ ರೆಡ್, ರೈಟ್. ಸೊ ರೆಡ್ ಆ್ಯಂಡ್ ದೆನ್ ಬ್ಲ್ಯಾಕ್, ರೈಟ್, ಆ್ಯಂಡ್ ದೆನ್ ವೈಟ್. ಸೊ ಈ ರೀತಿ ನೀವು ವೇರಿಯೇಷನ್ಸ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ಮೇಕ್ ಶೋರ್ ಎಲ್ಲ ವೇರಿಯೇಷನ್ಸನ್ನು ಚೂಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಈ ರೋಡ್ಸ್ಟರ್ ಮೆನ್ ಟಿ ಶರ್ಟ್ ಅನ್ನೋದು ಎರಡೇ ಕಲರ್ ಅವೈಲೇಬಲ್ ಎಲ್ಲಿದೆ, ರೆಡ್ ಕಲರಲ್ಲಿ ಮತ್ತು ಬ್ಲ್ಯಾಕ್ ಕಲರಲ್ಲಿ. ಸೊ ಇನ್ ದಟ್ ಟೈಮ್ ನೀವು ರೆಡ್ ಆ್ಯಂಡ್ ಬ್ಲ್ಯಾಕ್ ವೇರಿಯೇಷನ್ಸನ್ನು ಚೂಸ್ ಮಾಡಿಕೊಂಡ್ರೆ ಸಾಕು. ಸೊ ಬೇಸಿಕಲಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವ ಯಾವ ಕಲರಲ್ಲಿ ಅವೈಲೇಬಲ್ ಇದೆ ಆ ಕಲರನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಸೇಮ್ ಸೈಜು ಕೂಡ ಸೇಮ್, ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವ ಯಾವ ಸೈಜಲ್ಲಿ ಇದೆ ಅವನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಸ್ಮಾಲ್ ಆ್ಯಂಡ್ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ರೈಟ್. ಆಫ್ಟರ್ ದಟ್ ಇಲ್ಲಿ ಸೇವ್ ಆಟ್ರಿಬ್ಯೂಟ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಸೇವ್ ಆಟ್ರಿಬ್ಯೂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಟ್ರಿಬ್ಯೂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಟ್ರಿಬ್ಯೂಟ್ಸ್ಗಳು ಸೇವ್ ಆಗಿರುತ್ತೆ. ಸೊ ಇವಾಗ ನೀವೇನು ಮಾಡಬೇಕು, ಜಸ್ಟ್ ಗೋ ಟು ವೇರಿಯೇಷನ್ಸ್ಗೆ ಹೋಗಿ. ವೇರಿಯೇಷನ್ಸ್ಗೆ ಹೋದ್ಮೇಲೆ ಇಲ್ಲಿ ನಮಗೆ ಒಂದು ಆಪ್ಷನ್ ಕಾಣುತ್ತೆ, ಜನರೇಟ್ ವೇರಿಯೇಷನ್ಸ್.
ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಅಷ್ಟೂ ವೇರಿಯೇಷನ್ಸ್ಗಳು ಕೂಡ ಸೆಲೆಕ್ಟ್ ಆಗ್ತವೆ. ಅಂತ ಅಂದರೆ ಎಷ್ಟು ಸೈಜಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಎಷ್ಟು ಕಲರಲ್ಲಿ ಅವೈಲೇಬಲ್ ಇದೆ. ಸಿ, ಬ್ಲ್ಯಾಕ್ ಕಲರ್ ಮೀಡಿಯಮಲ್ಲಿ ಅವೈಲೇಬಲ್ ಇದೆ, ಸೇಮ್ ಬ್ಲ್ಯಾಕ್ ಕಲರ್ ಸ್ಮಾಲಲ್ಲಿ ಕೂಡ ಅವೈಲೇಬಲ್ ಇದೆ. ರೆಡ್ ಕಲರ್ ಮೀಡಿಯಮಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ರೆಡ್ ಕಲರ್ ಸ್ಮಾಲಲ್ಲೂ ಕೂಡ ಅವೈಲೇಬಲ್ ಇದೆ. ವೈಟ್ ಮೀಡಿಯಮ್, ವೈಟ್ ಸ್ಮಾಲ್. ಸೊ ಬೇಸಿಕಲಿ ಎಷ್ಟು ವೇರಿಯೇಷನ್ಸ್ಗಳು ನಮಗೆ ಕ್ರಿಯೇಟ್ ಆದವು? 1 2 3 4 5 6, ರೈಟ್? 6 ವೇರಿಯೇಷನ್ಸ್ಗಳು ನಮಗಿಲ್ಲಿ ಬಂದಿದೆ. ಸೊ ಇವಾಗ ಇದೊಂದೊಂದೇ ವೇರಿಯೇಷನ್ಸ್ಗೆ ನಾವು ಎಡಿಟ್ ಮಾಡ್ತಾ ಹೋಗಬೇಕು, ರೈಟ್? ಸೊ ಇಲ್ಲಿ ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಬ್ಲ್ಯಾಕ್ ಆ್ಯಂಡ್ ಮೀಡಿಯಮ್ ಕಲರ್, ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ SKU ಯೂನಿಟ್ ನಂಬರ್ ಇರುತ್ತೆ. ಇಫ್ ಇನ್ ಕೇಸ್ ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ SKU ಸ್ಟಾಕ್ ಕೀಪ್ ಯೂನಿಟ್ ನಂಬರ್ ಇದ್ದರೆ ಯು ಕ್ಯಾನ್ ಆ್ಯಡ್ ಆರ್ ಎಲ್ಸ್ ಜಸ್ಟ್ ಇಗ್ನೋರ್. ಸೊ ಫಸ್ಟ್ ಇಲ್ಲಿ ಏನು ಮಾಡಬೇಕು, ಇಮೇಜನ್ನು ಆ್ಯಡ್ ಮಾಡಬೇಕು. ಸೊ ಬ್ಲ್ಯಾಕ್, ರೈಟ್? ಸೊ ಅಪ್ಲೋಡ್ ಇಮೇಜ್, ಪ್ರಾಡಕ್ಟನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ ಮಿ ಚೆಕ್, ಯಾವುದಾದ್ರೂ ಬ್ಲ್ಯಾಕ್ ಪ್ರಾಡಕ್ಟ್ ಇದ್ದರೆ ನಾನು ಆ್ಯಡ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಸಿ ಇಲ್ಲೊಂದಿದೆ. ಸೊ ಜಸ್ಟ್ ನಾನು ಇದನ್ನೇ ಆ್ಯಡ್ ಮಾಡ್ತೀನಿ. ಸೊ ದೆನ್ ಸೆಟ್ ವೇರಿಯೇಷನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ ವೇರಿಯೇಷನ್ ಇಮೇಜ್. ಆಫ್ಟರ್ ದಟ್, ಸೊ ಈ ಪರ್ಟಿಕ್ಯುಲರ್ ಇಮೇಜ್ ಅಂತಂದರೆ ಈ ಇಮೇಜಿನ ಬ್ಲ್ಯಾಕ್ ಸೈಜ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಆ್ಯಂಡ್ ಮೀಡಿಯಮ್ ಸೈಜಿನ ಪ್ರಾಡಕ್ಟಿಗೆ ಪ್ರೈಸ್ ಎಷ್ಟಿದೆ, ಸೊ ಆ ಪ್ರೈಸನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ 899. ಸೊ ಸೇಲ್ ಪ್ರೈಸ್ ಇದ್ದರೆ ಸೇಲ್ ಪ್ರೈಸನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಅದಾದಮೇಲೆ ವೆಯ್ಟ್, ಡೈಮೆನ್ಷನ್ಸ್, ವಿಡ್ತ್ ಎಷ್ಟಿದೆ, ಹೈಟ್ ಎಷ್ಟಿದೆ, ಇದ್ರ ಬೇಸ್ ಮೇಲೆ ನೀವು ಮೆನ್ಷನ್ ಮಾಡ್ಬೋದು. ಸೊ ದೆನ್ ಶಿಪ್ಪಿಂಗ್ ಕ್ಲಾಸಸ್, ಇಫ್ ಇನ್ ಕೇಸ್ ಶಿಪ್ಪಿಂಗ್ ಕ್ಲಾಸಸ್ ಏನಾದರೂ ನೀವು ಆ್ಯಡ್ ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ GST 5%, 4% ನೀವು ಕಾಮರ್ಸಲ್ಲಿ ಸೆಟ್ ಮಾಡಿದರೆ ಇಲ್ಲಿ ಬರುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ ಅಷ್ಟೇ. ಆಫ್ಟರ್ ದಟ್ ಸೇಮ್ ಟಿ ಶರ್ಟ್ ಸ್ಮಾಲ್ ಸೈಜಲ್ಲಿ ನೀವು ಆ್ಯಡ್ ಮಾಡಬೇಕು, ರೈಟ್? ಸೊ ಎಡಿಟ್, ಸೇಮ್ ವೇರಿಯೇಷನ್ ಇಮೇಜ್, ರೆಗ್ಯುಲರ್ ಪ್ರೈಸ್. ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಅಂದರೆ ಈ ಪ್ರಾಡಕ್ಟ್ ಬ್ಲ್ಯಾಕ್ ಕಲರ್ ಆ್ಯಂಡ್ ಸ್ಮಾಲ್ ಸೈಜಿಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ, ರೈಟ್? ಫಾರ್ ಎಕ್ಸಾಂಪಲ್ 699. ಓಕೆ, ಸೊ ಸೇಲ್ ಪ್ರೈಸ್ ಇತ್ತು ಅಂದರೆ ಸೇಲ್ ಪ್ರೈಸನ್ನು ನೀವು ಮೆನ್ಷನ್ ಮಾಡಿ. ಆಫ್ಟರ್ ದಟ್ ಸೇಮ್ ರೆಡ್ ಆ್ಯಂಡ್ ಮೀಡಿಯಮ್, ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ವೇರಿಯೇಷನ್ ಇಮೇಜ್, ಅಪ್ಲೋಡ್ ಫೈಲ್ಸ್. ನಿಮ್ಮ ಹತ್ರ ಇಮೇಜ್ ಇರುತ್ತೆ, ರೈಟ್? ಆ ಇಮೇಜನ್ನು ನೀವೇನು ಮಾಡಿ ಮೆನ್ಷನ್ ಮಾಡಿ. So let me go for gallery. Yeah, here, right? Right. Set variation image. ಸೊ ಪ್ರೈಸನ್ನು ನೀವು ಮೆನ್ಷನ್ ಮಾಡಿ, ರೈಟ್? ಫಾರ್ ಎಕ್ಸಾಂಪಲ್ ಇದಕ್ಕೆ 599 ಕೊಡ್ತೇನೆ. ಸೊ ಸೇಲ್ ಪ್ರೈಸ್ ಇದ್ದರೆ ಸೇಲ್ ಪ್ರೈಸನ್ನು ಮೆನ್ಷನ್ ಮಾಡಿ. ಶಿಪ್ಪಿಂಗ್ ಚಾರ್ಜಸ್ ತೊಗೊಳ್ತೀರಾ ಅಂದರೆ ಶಿಪ್ಪಿಂಗ್ ಕ್ಲಾಸನ್ನು ನೀವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ರೆಡ್ ಸ್ಮಾಲ್ ಸೈಜ್, ಅಗೈನ್ ಎಡಿಟ್, set variation image. So then regular price, for example 699. ಸೇಲ್ ಪ್ರೈಸ್ ಇದ್ದರೆ ನೀವು ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಸೇಲ್ ಕೊಡ್ತೀನಿ ಅಂತ ಅಂದ್ಕೊಳ್ಳೋಣ, 499, ರೈಟ್? ಸೊ ದೆನ್ ಸೇಮ್ ವೈಟ್, ಮೀಡಿಯಮ್. ಸೊ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಕೂಡ ನೀವು ಹಿಂಗೆ ವೇರಿಯೇಷನ್ ಇಮೇಜಸ್ಗಳನ್ನು ನೀವೇನು ಮಾಡಬೇಕಾಗುತ್ತೆ, ಕೊಡಬೇಕಾಗತ್ತೆ. Set variation image, regular price,
ವೈಟ್ ಸ್ಮಾಲ್ ಪ್ರೈಸ್ ಏನಿರುತ್ತೆ ನೀವು ಮೆನ್ಷನ್ ಮಾಡ್ತಾ ಹೋಗಿ, ಸಿಂಪಲ್. ಸೊ ದೆನ್ ಸೇವ್ ಚೇಂಜಸ್. ಸೊ ಇವಾಗ ಎಲ್ಲ ವೇರಿಯೇಷನ್ಸ್ಗಳಿಗೂ ನಾವೇನು ಮಾಡಿದ್ದೀವಿ, ಇಮೇಜ್ ಕೊಟ್ಟಿದ್ದೀವಿ, ಎಲ್ಲ ವೇರಿಯೇಷನ್ಗೂ ಪ್ರೈಸನ್ನು ಮೆನ್ಷನ್ ಮಾಡಿದ್ದೀವಿ, ರೈಟ್. ಸೊ ನಾವೇನು ಮಾಡಬೇಕು, ದ ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ರಾಡಕ್ಟ್ ಇಮೇಜಸ್ಗಳನ್ನು ನಾವು ಆ್ಯಡ್ ಮಾಡಬೇಕು. ಅಂತಂದರೆ ಪೇರೆಂಟ್ ಇಮೇಜ್ ಏನಿರುತ್ತೆ ಅಂತಂದರೆ, ಒಬ್ಬ ಮನುಷ್ಯನಿಗೆ, ಒಬ್ಬ ಕಸ್ಟಮರ್ಗೆ ಫಸ್ಟು ಯಾವ ಇಮೇಜ್ ಕಾಣಬೇಕಂತ ಅನ್ಕೊತೀರ, ರೈಟ್, ಆ ಇಮೇಜನ್ನು ಫಸ್ಟ್ ಇಲ್ಲಿ ಕೊಡಿ. ಸೊ ನಾನು ಇದನ್ನು ಚೂಸ್ ಮಾಡ್ತೀನಿ, ರೈಟ್. ಅದಾದಮೇಲೆ ಪ್ರಾಡಕ್ಟ್ ಗ್ಯಾಲರಿ. ಸೊ ಪ್ರಾಡಕ್ಟ್ ಗ್ಯಾಲರಿಯನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಸೊ I'll add this. Add to gallery. ಸೊ ಬೇಸಿಕಲಿ ಎಲ್ಲ ಇಮೇಜಿನ ಗ್ಯಾಲರೀಸ್ಗಳನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ, ಎಲ್ಲ ಪ್ರಾಡಕ್ಟಿನ ಇಮೇಜಸ್, ಡಿಫ್ರೆಂಟ್ ಆ್ಯಂಗಲಲ್ಲಿರೋ ಇಮೇಜಸ್ಗಳು, ಸಿಂಪಲ್. ಆ್ಯಂಡ್ ಸೊ ಐ ಡೋಂಟ್ ಹ್ಯಾವ್. ಸೊ ಲೆಟ್ ಮೀ ವೈಟ್ ಟಿ ಶರ್ಟ್ಗೆ 2 ತೊಗೊಳ್ಳೋಣ. ಆ್ಯಡ್ ಟು ಗ್ಯಾಲರಿ. ಸೊ ಇಫ್ ಇನ್ ಕೇಸ್ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳ ಗ್ಯಾಲರಿ ಇತ್ತು ಅಂತಂದರೆ ನೀವು ಆ್ಯಡ್ ಮಾಡ್ಬೋದು, ಸಿಂಪಲ್. ಓಕೆ. ಸೊ ದೆನ್ ಕ್ಯಾಟಗರೀಸ್, ಆ್ಯಡ್ ನ್ಯೂ ಕ್ಯಾಟಗರಿ. ಲೆಟ್ ಮಿ ಟೇಕ್ ಟಿ ಶರ್ಟ್ಸ್. ಓಕೆ. ಆ್ಯಂಡ್ ದೆನ್ ಪೇರೆಂಟ್ ಕ್ಯಾಟಗರಿ ನೆನ್ನೆ ಹೇಳಿದ್ದೆ. ಸೊ ಮೇನ್ ಕ್ಯಾಟಗರಿ ಏನಾಗಿರಬೇಕು? ಸೊ ಅಗೈನ್ ಮೆನ್. ಸೊ ಪೇರೆಂಟ್ ಕ್ಯಾಟಗರಿ ಮೆನ್. ಅದಾದಮೇಲೆ ಪ್ರಾಡಕ್ಟ್ ಟ್ಯಾಗ್ಸ್ ಕೊಡ್ತೀರಾ ಅಂದರೆ ಕೊಡ್ಬೋದು. ಬ್ರ್ಯಾಂಡ್ಸನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಬ್ರ್ಯಾಂಡ್. ಫಾರ್ ಎಕ್ಸಾಂಪಲ್ ರೋಡ್ಸ್ಟರ್. ಓಕೆ. ಸೊ ದೆನ್ ಆ್ಯಡ್ ನ್ಯೂ ಬ್ರ್ಯಾಂಡ್. ಸೊ ಎಲ್ಲ ಆದಮೇಲೆ ಒನ್ಸ್ ಅಗೈನ್ ನೀವು ಚೆಕ್ ಮಾಡ್ಕೊಳ್ಳಿ, ರೈಟ್. ಚೆಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಪಬ್ಲಿಷ್ ಆಪ್ಷನ್ ಇರುತ್ತೆ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ ಏನಿರುತ್ತೆ ಪಬ್ಲಿಷ್ ಆಗಿರುತ್ತೆ. ಸೊ ಅದನ್ನು ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು. ಸಿ ಇಲ್ಲಿ ವ್ಯೂ ಪ್ರಾಡಕ್ಟ್ ಆಪ್ಷನ್ ಇರುತ್ತೆ, ನ್ಯೂ ಟ್ಯಾಬಲ್ಲಿ ಓಪನ್ ಮಾಡಿ, ನಿಮ್ಮ ಪ್ರಾಡಕ್ಟ್ ಈ ರೀತಿ ಕಾಣುತ್ತೆ. ಸಿ ಕಾಣಿಸ್ತಿದೆಯಾ, ರೈಟ್. ಸೊ ಇಲ್ಲಿ ಫಸ್ಟ್ ಏನು ಬರ್ತಿದೆ, ಕಲರ್ ಚೂಸ್ ಆಪ್ಷನ್. ಫಾರ್ ಎಕ್ಸಾಂಪಲ್ ನಾನು ವೈಟನ್ನು ಚೂಸ್ ಮಾಡ್ತೀನಿ. ಅದಾದಮೇಲೆ ಸೈಜನ್ನು ಲೈಕ್ ಮೀಡಿಯಮನ್ನು ಚೂಸ್ ಮಾಡ್ತೀನಿ. ಸಿ ಇಮೇಜ್ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ, ರೈಟ್. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ಇದೇ ವೈಟ್ ಸ್ಮಾಲ್ ತೊಗೊಳ್ತೀನಿ, ಇಲ್ಲಿ ನೀವು ನೋಡ್ಬೋದು ಅಮೌಂಟ್ ಏನಾಗ್ತಿದೆ ಚೇಂಜ್ ಆಗ್ತಿದೆ. ಸ್ಟಾಕ್ ಎಷ್ಟಿದೆ, 100 ಇನ್ ಸ್ಟಾಕ್. ಓಕೆ. ಆ್ಯಂಡ್ ಇಫ್ ಇನ್ ಕೇಸ್ ನಾನು ರೆಡ್ ತೊಗೊಂಡೆ ಅಂತ ಅಂದ್ಕೊಳ್ಳಿ, ರೆಡ್ ಇಮೇಜ್ಗೆ ಹೋಗುತ್ತೆ. ಬ್ಲ್ಯಾಕ್ ಅಂತ ಅಂದರೆ ಆ್ಯಂಡ್ ಬ್ಲ್ಯಾಕ್ ಸಿ ಚೇಂಜ್ ಆಗುತ್ತೆ. ಸೊ ಇದೇನು ಪ್ರಾಡಕ್ಟಿನ ಒಂದು ಟೈಟಲ್, ಪ್ರಾಡಕ್ಟಿನ ಪ್ರೈಸ್ ರೇಂಜ್, ಪ್ರಾಡಕ್ಟಿನ ಡೀಟೇಲ್ಸ್ ಇಲ್ಲಿ ಆಪ್ಷನ್ ಇರುತ್ತೆ. ಆಫ್ಟರ್ ದಟ್ ಅಡಿಷ್ನಲ್ ಡೀಟೇಲ್ಸ್ ಏನಿರುತ್ತೆ ಅದು ಕೆಳಗೆ ಬಂದಿರುತ್ತೆ. ಓಕೆ. ಸೊ ಸಿಂಪಲ್. ಇದನ್ನೇ ನಾವೇನಂತ ಕರಿತೀವಿ, ವೇರಿಯಬಲ್
ಪ್ರಾಡಕ್ಟ್. ಓಕೆ, ಸೊ ಜಸ್ಟ್ ನೀವು ಅಗೇನ್ ಇನ್ನೊಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಗೋ ಟು ಪ್ರಾಡಕ್ಟ್ಸ್. ಓಕೆ, ಆ್ಯಡ್ ನ್ಯೂ ಪ್ರಾಡಕ್ಟ್. ಪ್ರತಿ ಸತಿ ನೀವು ಆಟ್ರಿಬ್ಯೂಟ್ಸ್ಗಳನ್ನು ಕ್ರಿಯೇಟ್ ಮಾಡೋ ನೆಸೆಸಿಟಿ ಇಲ್ಲ. ಒಂದೇ ಸತಿ ನಿಮ್ಗೆ ಏನು ಬೇಕು ಆಟ್ರಿಬ್ಯೂಟ್ಸ್ಗಳನ್ನು ಅವನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಯಾವ ಪ್ರಾಡಕ್ಟಿಗೆ ಯಾವ ಆಟ್ರಿಬ್ಯೂಟ್ ಬೇಕೋ ಅದನ್ನು ಮಾತ್ರ ನೀವು ಚೂಸ್ ಮಾಡಿಕೊಂಡ್ರೆ ಸಾಕು. ಸಿಂಪಲ್, ಬೇರೆ ಏನು ಇರೋದಿಲ್ಲ ಇಲ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ವಿಮೆನ್ ಕ್ರಾಪ್ ಟಾಪ್. ಓಕೆ, ಆ್ಯಂಡ್ ದೆನ್ ಡಿಸ್ಕ್ರಿಪ್ಷನನ್ನು ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಆ್ಯಂಡ್ ದೆನ್ ಸಿಂಪಲ್ ಪ್ರಾಡಕ್ಟ್ ಇರೋದನ್ನು ನಾನು ವೇರಿಯೇಬಲ್ ಪ್ರಾಡಕ್ಟಿಗೆ ಚೇಂಜ್ ಮಾಡ್ತೀನಿ. ಅದಾದಮೇಲೆ SKU, ಯೂನಿಟ್ ನಂಬರ್, ಸ್ಟಾಕ್ ಮ್ಯಾನೇಜ್ಮೆಂಟ್ ಫಾರ್ ಎಕ್ಸಾಂಪಲ್ 50. ಓಕೆ, ಆ್ಯಂಡ್ ದೆನ್ ಶಿಪ್ಪಿಂಗ್ ತಗೊಳ್ಳಿ, ವೆಯ್ಟ್, ಡೈಮೆನ್ಷನ್, ಶಿಪ್ಪಿಂಗ್ ಕ್ಲಾಸಸ್. ಆಫ್ಟರ್ ದಟ್ ಆಟ್ರಿಬ್ಯೂಟ್ಸ್ಗಳು. ಸೊ ಲೆಟ್ ಮಿ ಟೇಕ್ ಈ ಒಂದು ಪ್ರಾಡಕ್ಟ್ ಜಸ್ಟ್ ಎರಡೇ ಕಲರಲ್ಲಿ ಅವೈಲೇಬಲ್ ಇದೆ ಅಂತ ಅಂದ್ಕೊಳ್ಳೋಣ, ರೈಟ್? ಅಥವಾ ಒಂದೇ ಕಲರಲ್ಲಿ ಅವೈಲೇಬಲ್ ಇದೆ, ರೈಟ್? ಸೊ ನೀವು ಅವಾಗ ಏನು ಮಾಡಬೇಕು, ಆ್ಯಡ್ ಎಕ್ಸಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಯಾವ ಕಲರ್ ಮೇಲೆ ಅವೈಲೇಬಲ್ ಇದೆ ಅಲ್ವಾ ಆ ಕಲರನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರೆಡ್. ಸೊ 1 second. ಕಲರ್ ಫಸ್ಟ್ ಕಲರನ್ನು ಚೂಸ್ ಮಾಡ್ಕೋಬೇಕು, ಆಟ್ರಿಬ್ಯೂಟ್, ರೈಟ್? ಆ್ಯಂಡ್ ದೆನ್ ಸೈಜ್ ಚೂಸ್ ಮಾಡ್ಕೊಳ್ಳಿ. ಕಲರ್ ವ್ಯಾಲ್ಯೂಸ್ ಮೇಕ್ ಶೂರ್ ಯಾವ ಕಲರ್ ನಿಮಗೆ ಬೇಕು. ಫಾರ್ ಎಕ್ಸಾಂಪಲ್ ರೆಡ್ ನಿಮಗೆ ಬೇಕು ಅಲ್ಲ, ಯಾವ ಕಲರಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅವೈಲೇಬಲ್ ಆಗಿದೆ, ರೆಡ್. ಸೈಜ್ ಲೆಟ್ ಮಿ ಟೇಕ್ large. Okay, see, large. Then save attributes. ಅನ್ನು ಸೇವ್ ಮಾಡಿದ್ದಾದಮೇಲೆ ವೇರಿಯೇಷನ್ಸ್. ಸೊ ಜನರೇಟ್ ವೇರಿಯೇಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ನಿಮಗೆ ವೇರಿಯೇಷನ್ಸ್ಗಳು ಏನಾಗಿರುತ್ತೆ, ಕ್ರಿಯೇಟ್ ಆಗಿರುತ್ತೆ. ಸಿ, ರೆಡ್ ಕಲರ್, ಲಾರ್ಜ್ ಸೈಜ್, ಇದಷ್ಟೇ ಅವೈಲೇಬಲ್ ಆಗಿದೆ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಮೇಜನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಇನ್ ಮೈ ಕೇಸ್ ಐ ಚೂಸ್ ಸಮ್ ಸೊ ಇಲ್ಲಿ ಇಮೇಜ್ ಇಲ್ಲ, ಸೊ let me take, I'll take this. Okay, after that set variation image, regular price for example 399. ಓಕೆ, ಸೇಲ್ ಪ್ರೈಸ್ ಇತ್ತು ಅಂತಂದರೆ ಸೇಲ್ ಪ್ರೈಸನ್ನು ನೀವು ಕೊಡ್ಬೋದು. ಓಕೆ, ಆ್ಯಂಡ್ ದೆನ್ ಸೇವ್ ಚೇಂಜಸ್. ಸೊ ಇದಿಷ್ಟು ಮಾಡಿದ್ದಾದಮೇಲೆ ನೀವೇನು ಮಾಡಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಪ್ರಾಡಕ್ಟ್ ಇಮೇಜನ್ನು ನೀವು ಮೆನ್ಷನ್ ಮಾಡಬೇಕು, ಸೊ ದಟ್ ಆ ಇಮೇಜ್ ಯೂಸರಿಗೆ ಕಾಣಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಸೆಟ್ ಪ್ರಾಡಕ್ಟ್ ಇಮೇಜ್. ದೆನ್ ಪ್ರಾಡಕ್ಟ್ ಗ್ಯಾಲರಿ ಇದ್ದರೆ ಗ್ಯಾಲರಿಯನ್ನು ನೀವು ಆ್ಯಡ್ ಮಾಡಿ. ಪ್ರಾಡಕ್ಟ್ ಕ್ಯಾಟಗರೀಸ್ ಫಾರ್ ಎಕ್ಸಾಂಪಲ್ ವಿಮೆನ್. ಆಫ್ಟರ್ ದಟ್ ಬ್ರ್ಯಾಂಡ್ ಇದ್ದರೆ ಬ್ರ್ಯಾಂಡನ್ನು ನೀವು ಮೆನ್ಷನ್ ಮಾಡಿ. ಇಫ್ ಇನ್ ಕೇಸ್ ಬ್ರ್ಯಾಂಡೆಡ್ ಅಲ್ಲ ಅಂತಂದರೆ ಜಸ್ಟ್ ಲೀವ್ ಇಟ್, ಸಿಂಪಲ್. ಸೊ ದೆನ್ ಪಬ್ಲಿಷ್. ಸೊ ನಿಮ್ಮ ಪ್ರಾಡಕ್ಟ್ ಏನಾಗಿರುತ್ತೆ, ಪಬ್ಲಿಷ್ ಆಗಿರುತ್ತೆ. ಸಿ, ವ್ಯೂ ಪ್ರಾಡಕ್ಟ್. ಸೊ ಇದನ್ನೇ ನಾವೇನಂತ ಕರಿತೀವಿ, ವೇರಿಯೇಬಲ್ ಪ್ರಾಡಕ್ಟ್ಸ್. ಸೊ ಈ ರೀತಿಯೇ ನೀವು ಪ್ರಾಡಕ್ಟ್ಸ್ಗಳನ್ನು ಏನು ಮಾಡಬೇಕಾಗುತ್ತೆ, ಆ್ಯಡ್ ಮಾಡಬೇಕಾಗುತ್ತೆ. ಸೊ ಕಲರ್ ರೆಡ್. ಸೊ ನಾನು ರೆಡ್ ಇಮೇಜ್ ಕೊಟ್ಟಿಲ್ಲ, ಸೊ
ಇಲ್ಲಿ ವೈಟೇ ಬರ್ತಿದೆ, ನೀವು ರೆಡ್ ಇಮೇಜ್ ಕೊಟ್ಟರೆ ಬರುತ್ತೆ. ಅದಾದಮೇಲೆ ಲಾರ್ಜ್, ಸಿ 50 ಇನ್ ಸ್ಟಾಕ್, 50 ಸ್ಟಾಕಲ್ಲಿ ಇದ್ದಾವೆ. ಕ್ಯಾಟಗರಿ ಏನು, ವಿಮೆನ್. ಓಕೆ, ಸೊ ಆ್ಯಡ್ ಟು ಕಾರ್ಟ್ ಮೇಲೆ ಮಾಡ್ಬೋದು ನೀವು. ರಿವ್ಯೂಸ್ಗಳು ಎಷ್ಟಿದ್ದಾವೆ ಅವೆಲ್ಲದು ಕೂಡ ಕಾಣುತ್ತೆ. ಸೊ ದೆನ್ ವ್ಯೂ ಕಾರ್ಟ್, ರೈಟ್, ಪ್ರೊಸೀಡ್ ಟು ಚೆಕ್ಔಟ್. ಇಲ್ಲಿ ನೀವು ನೋಡ್ಬೋದು ಇಮೇಲ್ ಅಡ್ರೆಸ್, ರೈಟ್, country, first name, last name, zip code. Payment option C. There are no payment methods available. Please contact us for placing your order ಅಂತ ಆಪ್ಷನ್ ಇದೆ. ಸೊ ಏನಕ್ಕೆ ಅಂತ ಅಂದರೆ, ಸಿ ಫಾರ್ ಸಮ್ ರೀಸನ್ ನಾನು ನಿನ್ನೆ ಏನು ವರ್ಕ್ ಮಾಡಿದ್ದೆ ಅಲ್ವಾ, ಅದು ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ನಾನೊಂದು ಬೇರೆ ವೆಬ್ಸೈಟನ್ನು ಓಪನ್ ಮಾಡಿದ್ದೆ. ಸೊ ಇಲ್ಲಿ ನಾನು ಕಾಮರ್ಸನ್ನು ಸೆಟಪ್ ಮಾಡಿಲ್ಲ. ಸೊ ದಟ್ಸ್ ವೈ ಅಲ್ಲಿ ನನಗೆ ಬಿಲ್ಲಿಂಗ್ ಪೇಮೆಂಟ್ಸಲ್ಲಿ ಶಿಪ್ಪಿಂಗ್ ಅಡ್ರೆಸ್ ಅಥವಾ ಅವೈಲಬಿಲಿಟಿಯನ್ನು ತೋರಿಸ್ತಾ ಇಲ್ಲ. ಸೊ ಇಫ್ ಇನ್ ಕೇಸ್ ನಾನಿಲ್ಲಿ ಕಾಮರ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ಗೆ ಹೋಗಿ, ಸೊ ಪೇಮೆಂಟ್ಸಲ್ಲಿ ನಾನು ಕ್ಯಾಶ್ ಆನ್ ಡೆಲಿವರಿ ಅಂತ ಆಪ್ಷನನ್ನು ನಾನು ಸೆಲೆಕ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಪೇಮೆಂಟ್ಸ್, right, offline payments, enable, ರೈಟ್. ಸೊ ಇಫ್ ಇನ್ ಕೇಸ್ ಇಲ್ಲಿ ಹೋಗಿ ನಾನು ಇವಾಗ ರಿಫ್ರೆಶ್ ಮಾಡಿದ್ರೆ ನನಗಿಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅನ್ನೋದು ಕಾಣಿಸುತ್ತೆ. ಸಿ ಕ್ಯಾಶ್ ಆನ್ ಡೆಲಿವರಿ, ರೈಟ್. ಸೊ ಒನ್ಸ್ ನಿಮ್ಮ ಬಿಲ್ಲಿಂಗ್ ಅಡ್ರೆಸ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಅಡ್ರೆಸ್, ಸಿಟಿ ಇದೆಲ್ಲ ಕೊಟ್ಟಾದಮೇಲೆ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ನೇಮ್ ಆ್ಯಂಡ್ ರೈಟ್ ಆ್ಯಂಡ್ ಕ್ಯಾಲಿಫೋರ್ನಿಯಾ, ಸಮ್ ರ್ಯಾಂಡಮ್ಸ್ ಕೊಡ್ತೀನಿ, ಆ್ಯಂಡ್ ಪೋಸ್ಟಲ್ ಕೋಡ್, let me 1, then place order. ಸೇಲಿ ಥ್ಯಾಂಕ್ ಯು, ಯುವರ್ ಆರ್ಡರ್ ಹ್ಯಾಸ್ ಬಿನ್ ರಿಸೀವ್ಡ್ ಅಂತ ಬಂದಿದೆ. ಅಂತಂದರೆ ನಿಮ್ಮ ಇಮೇಲ್ ಐ ಡಿ, ಸೊ ಬೇಸಿಕಲಿ ಯೂಸರ್ ಏನೇನು ಇಮೇಲ್ ಐ ಡಿ ಕೊಟ್ಟಿರ್ತಾರೆ, ರೈಟ್, ಆ್ಯಂಡ್ ಅವರು ನಂಬರ್ ಯಾವ್ದು ಕೊಟ್ಟಿರ್ತಾರೆ, ಸೊ ಅದೆಲ್ಲದು ಕೂಡ ಇವಾಗ ನಮ್ಮ ಸ್ಟೋರಲ್ಲಿ ಬಂದಿರುತ್ತೆ. ಎಲ್ಲಿ ಬಂದಿರುತ್ತೆ, ಜಸ್ಟ್ ಗೋ ಟು ಯುವರ್ ಡ್ಯಾಶ್ ಬೋರ್ಡ್. ಓಕೆ, ನಿಮ್ಮ ಡ್ಯಾಶ್ ಬೋರ್ಡಿಗೆ ಹೋದರೆ ಇಲ್ಲಿ ನಮಗೆ ಕಾಮರ್ಸ್ ಅಂಡರಲ್ಲಿ ಆರ್ಡರ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಷ್ಟು ಆರ್ಡರ್ಸ್ಗಳು ಬಂದಿರ್ತವೆ ಅಲ್ವಾ, ಆ ಆರ್ಡರ್ಸ್ಗಳು ಇಲ್ಲಿ ಕಾಣ್ತವೆ. ಸಿ ಆರ್ಡರ್ 48 ಸೆಕೆಂಡ್ ಎಗೋ ಮಾಡಿದ್ದಾರೆ, ಟೋಟಲ್ ಬಿಲ್. ಇಫ್ ಇನ್ ಕೇಸ್ ನೀವು ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಕೆ ಇಷ್ಟಪಡ್ತೀರಾ ಅಂತಂದರೆ ಇಲ್ಲಿ ಐ ಬಟನ್ ಇದೆ, ರೈಟ್, ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಕಸ್ಟಮರಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಬಿಲ್ಲಿಂಗ್ ಡೀಟೇಲ್ಸ್ ಆ್ಯಂಡ್ ಏನೇನು ಇದೆ, ಅವರ ಇಮೇಲ್ ಐ ಡಿ ಏನು, ಫೋನ್ ನಂಬರ್ ಏನು, ಪೇಮೆಂಟ್ ಏನು, ರೈಟ್. ಆಫ್ಟರ್ ದ್ಯಾಟ್ ಯಾವ ಪ್ರಾಡಕ್ಟನ್ನು ಅವರು ಪರ್ಚೇಸ್ ಮಾಡಿದ್ದಾರೆ, ವಿಮೆನ್ ಕ್ರಾಪ್ ಟಾಪ್, ಓಕೆ, ಕ್ವಾಂಟಿಟಿ ಎಷ್ಟು ಮಾಡಿದ್ದಾರೆ, ಟೋಟಲ್ ಅಮೌಂಟ್ ಎಷ್ಟು, ರೈಟ್. ಸೊ ಇಫ್ ಇನ್ ಕೇಸ್ ನೀವು ಆ ಪ್ರಾಡಕ್ಟನ್ನು ಶಿಪ್ಮೆಂಟ್ ಮಾಡಿದ್ದೀರಾ ಅಂತಂದರೆ, ಪ್ಯಾಕ್ ಮಾಡಿಬಿಟ್ಟು ಶಿಪ್ ಮಾಡಿದ್ದೀರಾ ಅಂತಂದರೆ ಜಸ್ಟ್ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಅವರ ಆರ್ಡರ್ಸ್ ಏನಿದೆ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಕಂಪ್ಲೀಟೆಡ್ ಅಂತ ಬಂದಾಗ ಏನು,
ನೀವು ಆ ಪ್ರಾಡಕ್ಟನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ಶಿಪ್ಮೆಂಟಿಗೆ ಕೊಟ್ಬಿಟ್ಟಿದ್ದೀರಾ, ಡೆಲಿವರಿ ಕೊಟ್ಬಿಟ್ಟಿದ್ದೀರಾ, ರೈಟ್? ಸೊ ಇದೆಲ್ಲ ಏನಿರುತ್ತೆ ಅವರ ಬಿಹಾಫಲ್ಲಿ ಅವ್ರು ಮಾಡ್ಕೋತಾರೆ. ನಿಮ್ಮದೇನು ಪ್ರಾಪರ್ ವೇಯಲ್ಲಿ ಒಂದು ಸ್ಟೋರನ್ನು ಸೆಟಪ್ ಮಾಡಿ ಕೊಡಬೇಕು, ರೈಟ್? ಸೊ ಇದನ್ನೇ ನಾವೇನಂತ ಕರಿತೀವಿ, ವೇರಿಯಬಲ್ ಪ್ರಾಡಕ್ಟ್ಸ್. ವೇರಿಯಬಲ್ ಪ್ರಾಡಕ್ಟ್ಸ್ ನಥಿಂಗ್ ಬಟ್ ವೇರಿಯೇಷನ್ಸ್. ಒಂದು ಪ್ರಾಡಕ್ಟ್ಗೆ ಡಿಫ್ರೆಂಟ್ ಆದಂಥ ವೇರಿಯೇಷನ್ಸ್ ಇರ್ತವೆ. ಆ ವೇರಿಯೇಷನ್ಸನ್ನು ಸೆಟ್ ಮಾಡಿ ಅದಾದಮೇಲೆ ಪ್ರಾಡಕ್ಟ್ಸನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ, ರೈಟ್? ಸೊ ಇದನ್ನೇ ನಾವೇನಂತ ಕರಿತೀವಿ, ವೇರಿಯಬಲ್ ಪ್ರಾಡಕ್ಟ್ಸ್. ಸಿಂಪಲ್, ರೈಟ್? ಸೊ ನಾಳೆ ಟುಮಾರೋ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ಅಬೌಟ್ remaining products type like grouped product, okay, and then affiliate product, okay, and then ಕೂಪನ್ ಯಾವ ರೀತಿ ಆ್ಯಡ್ ಮಾಡೋದು, ಇಫ್ ಇನ್ ಕೇಸ್ ನೀವು ಕೂಪನ್ ಏನಾದರೂ ಕೊಡ್ತೀರಾ ಅಂತಂದರೆ ಕೂಪನ್ ಯಾವ ರೀತಿ ಆ್ಯಡ್ ಮಾಡೋದು, ರೈಟ್? ಸೊ ಇದೆಲ್ಲದನ್ನು ಕೂಡ ನಾನು ಈ 3 ಟಾಪಿಕನ್ನು ನಾನು ನಾಳೆ ಡಿಸ್ಕಸ್ ಮಾಡ್ತೇನೆ, ಓಕೆ? ಸೊ ನಾವ್ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಯು ಕ್ಯಾನ್ ಆಸ್ಕ್ ಮಿ ನಾವ್.